ಜನ್ಮಿಸಲು ಪ್ರಭುವಾಕ್ಯವೇ ಕಾರಣ, ಮನುಷ್ಯರು ಜನ್ಮಿಸಲು ಆ ದೇವರೇ ಕಾರಣ. ಜೀವರಾಶಿಗಳ ಜನನ ಮರಣಗಳ ರಹಸ್ಯ, ಜಗವು ಹುಟ್ಟು ಮೊದಲೇ ಪರಮಾತ್ಮನ ಸಂಕಲ್ಪವು. ತನಗಾಗಿ ಜೀವಿಸಲೆಂದು, ತನ್ನ ಪ್ರೀತಿ ತೋರಿಸಲೆಂದು ಶ್ರಮಪಟ್ಟು ನಮಗಾಗಿ ಈ ಸೃಷ್ಟಿಸಿ ಎಲ್ಲವನು ಪ್ರತಿದಿನ ಈ ವಿಶ್ವ ನಡೆಸುವನು. ಪ್ರಕೃತಿ ಜನ್ಮಿಸಲು ಪ್ರಭುವಾಕ್ಯವೇ ಕಾರಣ, ಮನುಷ್ಯರು ಜನ್ಮಿಸಲು ಆ ದೇವರೇ ಕಾರಣ. ಸೃಷ್ಟಿಯನ್ನು ಪರಿಶೋಧಿಸಿ ಅದೃಶ್ಯ ಶಕ್ತಿಯನ್ನು ತಿಳಿದುಕೋ. ಅಣು ಅಣುವನ್ನು ವಿಭಜಿಸಿದರೆ ಆ ದೇವನಿದ್ದಾನೆಂದು ತಿಳಿದುದು. ಸೃಷ್ಟಿಯಲ್ಲಿ ಅದೃಶ್ಯ ಲಕ್ಷಣವ ನೋಡು, ನಿನ್ನ ತಾಗಿ ಹೋಗುವ ಗಾಳಿ ಲಕ್ಷಣವ ನೋಡು. ಹೋಗುವುದು ಅದೃಶ್ಯ ರೂಪವು. ಪ್ರಕೃತಿ ಜನ್ಮಿಸಲು ಪ್ರಭುವಾಕ್ಯವೇ ಕಾರಣ, ಮನುಷ್ಯರು ಜನ್ಮಿಸಲು ಆ ದೇವರೇ ಕಾರಣ. ಶಕ್ತಿ ಹೊಂದಿರುವುದನ್ನು ನೋಡು. ಅಂಥ ಶಕ್ತಿ ಸೃಷ್ಟಿಸಿದವರು ಯಾರು? ಆ ದೇವರೇ ಸೃಷ್ಟಿಸಿದ, ನಿನಗಾಗಿ ಸೂರ್ಯನ ಬೆಳಗಿಸಿದ. ಪರಮಾತ್ಮನೇ ನಡೆಸಿದನು, ಮುಂಜಾನೆ ನಿನಗಾಗಿ ಬರಮಾಡಿದ. ಆ ಬೆಳಕು ನಿನಗಾಗಿ, ಆ ಉಷ್ಣ ನಿನಗಾಗಿ, ಈ ಗಾಳಿ ನಿನಗಾಗಿ, ಈ ಭೂಮಿ ನಿನಗಾಗಿ, ಈ ಗಗನ ನಿನಗಾಗಿ, ಈ ನೀರು ನಿನಗಾಗಿ, ಈ ಹಣ್ಣು ನಿನಗಾಗಿ, ಈ ಹೂ ನಿನಗಾಗಿ. ಹಾರುವ ಹಕ್ಕಿಗಳು, ತಿರುಗುವ ಜೀವಿಗಳು, ಹುಟ್ಟುವ ಸಸ್ಯಗಳು, ಸಾಗರದ ಮೀನುಗಳು ಮಾಡಿದವರಾರೋ ತಿಳಿಬೇಕಾದರೆ ಸೃಷ್ಟಿಯ ನೋಡಿದರೆ ಪರಮಾತ್ಮನೆಂದು ತಿಳಿಸುವುದು. ಅಣುವನ್ನು ಬಿಡಿಸಿದರೆ ಪರಮಾಣು ಆಗುವುದು, ಪರಮಾಣುವ ಬಿಡಿಸಿದರೆ ಶಬ್ದವು ಹುಟ್ಟುವುದು. ಶಬ್ದದ ಮೂಲಕ ವಿಶ್ವ ಹುಟ್ಟಿದೆಂದು ತಿಳಿಸುವುದು, ದೇವರ ವಾಕ್ಯವೇ ಸೃಷ್ಟಿ ಮಾಡಿದೆಂದು ತಿಳಿಸುವುದು. ಕುಲವು ಅಲ್ಲ ಇದು, ಮತವು ಅಲ್ಲ, ಮತ ಗ್ರಂಥವೇ ಅಲ್ಲ ಬೈಬಲು. ಮಹಾಜ್ಞಾನವೆಂದು ತಿಳಿದರೆ ಜ್ಞಾನಿಗಳು ಆಗುವರು ಎಲ್ಲರೂ. ವಿಶ್ವದ ಜನನ, ವೃಕ್ಷಗಳ ಜನನ, ಮನುಜರ ಜನನ, ಜೀವಿಗಳ ಜನನ, ಪಕ್ಷಿಗಳ ಜನನ, ಕ್ರಿಮಿಗಳ ಜನನ, ಜೀವವಿರುವ ಜಲಚರಗಳ ಜನನ ಮೊದಲೇ ತಿಳಿಸಿದ ಬೈಬಲ್ ಮತ ಗ್ರಂಥವಾಗುವುದು. ಸಕಲ ಶಾಸ್ತ್ರಗಳ ಹೊಂದಿದ ಬೈಬಲ್ ಶಾಸ್ತ್ರವಾಗುವುದು. ಸೃಷ್ಟಿಕರ್ತನು ಬರೆಸಿದ ಗ್ರಂಥ, ಸೃಷ್ಟಿಯ ಕುರಿತು ತಿಳಿಸಿದ ಗ್ರಂಥ, ಜನನ ಮರಣಗಳ ತಿಳಿಸಿ
ಭವಿಷ್ಯ ತಿಳಿಸಿದ ಗ್ರಂಥ, ಸಕಲ ಭಾಷೆಯಲ್ಲಿ ಬೆಳಗಿದ ಗ್ರಂಥ ಬೈಬಲು. ಮುದ್ರಿಸಿದರಲ್ಲಿ ಮೊದಲ ಗ್ರಂಥವೇ ಬೈಬಲು. ಆ ವಾಕ್ಯವೇ ಕ್ರಿಸ್ತ ಯೇಸೆಂದು ತಿಳಿದುಕೋ. ನೀ ನಂಬದೆ ಹೋದರೆ ರುಜುವಿನಿಂದ ಎದುರಿಸು. ಆ ದೇವ ನೀಡಿದ ಕಾಲವಾಯಿತು, ಆ ದೇವ ನೀಡಿದ ಕಾಲವಾಯಿತು. ಬರಬೇಕೆಂದು ನೀನು ಬರಬೇಕೆಂದು, ಬರಬೇಕೆಂದು ನೀನು ಬರಬೇಕೆಂದು. ಈ ಲೋಕಕ್ಕೆ ಕಳಿಸುವಾಗ ಹೇಳಿದನು ನಿನಗೆ, ಮರಳಿ ಬಾ ಎಂದು, ಮರಳಿ ಬಾ ಎಂದು. ಈ ಲೋಕಕ್ಕೆ ಕಳಿಸುವಾಗ ಹೇಳಿದನು ನಿಮಗೆ, ಮರಳಿ ಬಾ ಎಂದು. ಮನುಜರೇ ಬನ್ನಿರೆಂದು ನನ್ನ ನೋಡಲಾದರೂ ನೀ ಬಾರೋ, ನನ್ನ ಬಳಿ ಇರಲು ನೀ ಬಾರೋ. ನಿನ್ನೊಂದಿಗೆ ನಾನಿರುವೆ ಬಾರೋ, ನಿನಗಾಗಿ ಬಾನ ಮೇಲಿರುವೆ ಬಾರೋ. ಸಾಕಿ ಸಲುಹಲು ಸೈತಾನನ ಮಾಯೆಗೆ ಬಿದ್ದಿರುವೆ ನೀ. ನಿನ್ನ ರಕ್ಷಿಸಲು ಯೇಸುವನ್ನು ಕಳಿಸಲು ಶಿಲುಬೆಗೆ ಜಡಿವಾಗಲು ನಾ ಮೌನಿಯಾದೆ. ನಿನ್ನ ಪಾಪದಿಂದ ನನ್ನ ದೂರ ತಳ್ಳಲು ಕ್ಷಮಿಸಲು ನಿರ್ಧರಿಸಿದೆ ಎಂದೋ ನಾನು. ನಿನ್ನ ರಕ್ಷಿಸಲು ಯೇಸುವನ್ನು ಕಳಿಸಲು ನಿನಗಾಗಿ ಯೇಸುವನ್ನೇ ಶಿಕ್ಷಿಸಿದೆ ನಾನು. ನನ್ನ ನೋಡಲಾದರೂ ನೀ ಬಾರೋ, ನನ್ನ ಬಳಿ ಇರಲು ನೀ ಬಾರೋ. ನಿನ್ನೊಂದಿಗೆ ನಾನಿರುವೆ ಬಾರೋ, ನನ್ನ ತಂದೆ ಎಂದು ಕರೆಯೋ ಮನಸಾರೆ. ನಿನಗಾಗಿ ದಿನವೆಲ್ಲ ಕೈ ಚಾಚಿರುವ ತಂದೆಯು ನಾನೇ. ನನ್ನ ಅಂಗೈಲಿ ನಿನ್ನ ರೂಪವ ಚಿತ್ರಿಸಿದ ತಂದೆಯು ನಾನೇ. ಚಿತ್ರಿಸಿದ ರೂಪವನ್ನು ನಿನಗೆ ನೀಡಿದೆ, ನನ್ನ ದೃಷ್ಟಿಯೆಲ್ಲ ನಿನ್ನ ಮೇಲೆ ಇಟ್ಟಿರುವೆ. ಗರ್ಭದಲ್ಲೇ ಇದ್ದಾಗ ನೋಡಿದ ತಂದೆಯು
ನೋಡಬೇಕೆಂದು ಕೋರಿದೆ ನಾನೇ ನಿನ್ನ ದೇವರೆಂದು. ನನ್ನ ನೋಡಲಾದರೂ ನೀ ಬಾರೋ, ನನ್ನ ಬಳಿ ಇರಲು ನೀ ಬಾರೋ, ನಿನ್ನೊಂದಿಗೆ ನಾನಿರುವೆ ಬಾರೋ, ನನ್ನ ತಂದೆ ಎಂದು ಕರೆಯೋ ಮನಸಾರೆ. ಏನಿದು ನಿನ್ನ ಜೀವಿತ, ಏನಿದು ನಿನ್ನ ಜೀವಿತ, ಸ್ವಲ್ಪ ಹೊತ್ತು ಕಾಡಿಸಿ ಕ್ಷಣದಲ್ಲೇ ಕಾಣದಿರುವ ಹಬೆಯಂತಿರುವ ನಿನ್ನ ಜೀವಿತ. ಸ್ವಲ್ಪ ಹೊತ್ತು ಕಾಡಿಸಿ ಆಮೇಲೆ ಕಾಣದಿರುವ ಹಬೆಯಂತಿರುವ ನಿನ್ನ ಜೀವಿತ. ಏನಿದು ನಿನ್ನ ಜೀವಿತ, ಏನಿದು ನಿನ್ನ ಜೀವಿತ. ರಾಜಾದಿರಾಜರು ರಾಜ್ಯ ಆಳಿದರು, ಮಣ್ಣಿನೊಳಗೆ ಬೆರೆತು ಹೋದರು. ಶ್ರೀಮಂತರು ಲೋಕ ಆಳಿದರು, ಬಿಟ್ಟು ಹೋದರು ಕೂಡಿಟ್ಟ ಆಸ್ತಿಯ. ರಾಜಾದಿರಾಜರು ರಾಜ್ಯ ಆಳಿದರು, ಮಣ್ಣಿನೊಳಗೆ ಬೆರೆತು ಹೋದರು. ಶ್ರೀಮಂತರು ಲೋಕ ಆಳಿದರು, ಬಿಟ್ಟು ಹೋದರು ಕೂಡಿಟ್ಟ ಆಸ್ತಿಯ. ಮರಣ ಮನುಷ್ಯರಿಗೆ ಮುಕ್ತವೂ ಅಲ್ಲ, ಆತ್ಮಕ್ಕೆ ಮರಣವು ಎಂದಿಗೂ ಇಲ್ಲ. ಮರಣ ಮನುಷ್ಯರಿಗೆ ಮುಕ್ತವೂ ಅಲ್ಲ, ಆತ್ಮಕ್ಕೆ ಮರಣವು ಎಂದಿಗೂ ಇಲ್ಲ. ಏನಿದು ನಿನ್ನ ಜೀವಿತ, ಏನಿದು ನಿನ್ನ ಜೀವಿತ. ಇದ್ದ ಸ್ಥಿತಿಯಲ್ಲಿ ನಿನ್ ಪ್ರಾಣ ಹೋದರೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗಬೇಕು. ಹೋಗಿರುವಾಗ ನೀನು ಸ್ವರ್ಗ ಸೇರ್ಬೇಕಾದ್ರೆ ಯೇಸು ಕ್ರಿಸ್ತನ ಅಂಗೀಕರಿಸಬೇಕು. ಇದ್ದ ಸ್ಥಿತಿಯಲ್ಲಿ ನಿನ್ ಪ್ರಾಣ ಹೋದರೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗಬೇಕು. ಹೋಗಿರುವಾಗ ನೀನು ಸ್ವರ್ಗ ಸೇರ್ಬೇಕಾದ್ರೆ ಯೇಸು ಕ್ರಿಸ್ತನ ಅಂಗೀಕರಿಸಬೇಕು. ಕ್ರಿಸ್ತನ ನಂಬಿಕೊಂಡು ನಂಬಿಗಸ್ತನಾಗಿದ್ದರೆ ಆರದ ಬೆಂಕಿಯಿಂದ ರಕ್ಷಿಸಲ್ಪಡುವಿರಿ. ಕ್ರಿಸ್ತನ ನಂಬಿಕೊಂಡು
ನಂಬಿಗಸ್ತನಾಗಿದ್ದರೆ ಆರದ ಬೆಂಕಿಯಿಂದ ರಕ್ಷಿಸಲ್ಪಡುವಿರಿ. ಏನಿದು ನಿನ್ನ ಜೀವಿತ, ಏನಿದು ನಿನ್ನ ಜೀವಿತ. ಸ್ವಲ್ಪ ಹೊತ್ತು ಕಾಣಿಸಿ ಆಮೇಲೆ ಕಾಣದಿರುವ ಹಬೆಯಂತಿರುವ ನಿನ್ನ ಜೀವಿತ. ಸ್ವಲ್ಪ ಹೊತ್ತು ಕಾಣಿಸಿ ಆಮೇಲೆ ಕಾಣದಿರುವ ಹಬೆಯಂತಿರುವ ನಿನ್ನ ಜೀವಿತ. ಏನಿದು ನಿನ್ನ ಜೀವಿತ, ಏನಿದು ನಿನ್ನ ಜೀವಿತ. ಹೆದರಬೇಡ, ಕ್ರಿಸ್ತನ ಪಡೆದ ಮರಿಯಗೆ ಕಣ್ಣೀರೇ. ಹಲೋ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಈ ಒಂದು ರಾತ್ರಿಕಾಲ ಸಮಯದಲ್ಲಿ ನಿಮ್ಮನ್ನು ಕುರಿತು ಮಾತನಾಡುವಾಗ, ನಿಮ್ಮ ವಾಕ್ಯಗಳನ್ನು ಕುರಿತು ಮಾತನಾಡುವಾಗ ತಂದೆ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ. ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ನಿಮ್ಮ ವಾಕ್ಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೋ ಎಲ್ಲರನ್ನೂ ಬಲಪಡಿಸಿ. ಆತ್ಮಿಕ ಜ್ಞಾನವನ್ನು ತಿಳಿದುಕೊಂಡು ಈ ಲೋಕದಲ್ಲಿ ನಿಮ್ಮ ಮಕ್ಕಳಾಗಿ, ಭಕ್ತರಾಗಿ, ನೀತಿವಂತರಾಗಿ ಜೀವಿಸೋದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೆನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಕಟಣೆ ಗ್ರಂಥದ ವಿವರಣೆ 63ನೇ ಭಾಗವನ್ನು ನಾವು ಈ ದಿನ ಧ್ಯಾನಿಸ್ತಾ ಇದ್ದೀವಿ. ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ 15ನೇ ವಚನವನ್ನು ನೋಡೋಣ. 11:15. ಪ್ರತಿಯೊಬ್ಬರು ಕೂಡ ಬೈಬಲ್ ಗ್ರಂಥವನ್ನು ಓಪನ್ ಮಾಡಿ. ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ 15ನೇ ವಚನವನ್ನು. 7ನೆಯ ದೇವದೂತನು ತುತ್ತೂರಿಯನ್ನು ಊದಿದನು. ಆಗ ಪರಲೋಕದಲ್ಲಿ ಮಹಾ ಶಬ್ದಗಳುಂಟಾಗಿ, ಲೋಕದ ರಾಜ್ಯ ಅಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು. ಆತನು ಯುಗ ಯುಗಾಂತರಗಳಲ್ಲಿಯೂ ರಾಜ್ಯವನ್ನು ಆಳುವನು ಎಂದು ಹೇಳಿದವು. ಪ್ರಿಯರಾದ ದೇವರ ಮಕ್ಕಳಿರ, ಈ ವಚನದಲ್ಲಿ ಇದ್ದಂಥ ಸಾರಾಂಶವನ್ನು ಈ ದಿನ ನಾವು ತಿಳ್ಕೊಳ್ಳೋಣ. ಕಳೆದ ಭಾಗದಲ್ಲಿ 62ನೇ ಭಾಗದಲ್ಲಿ
ಈ 15ನೇ ವಚನಕ್ಕೆ ಬಂದು ಕ್ಲುಪ್ತವಾಗಿ ತಿಳ್ಕೊಂಡು ನಾವು 62ನೇ ಭಾಗವನ್ನು ಮುಗಿಸಿದ್ದೀವಿ. ಈ ದಿನ ಈ ಒಂದು ವಚನದಲ್ಲಿ ಇದ್ದಂಥ ವಿಷಯವನ್ನು ಸಾರಾಂಶವನ್ನು ತಿಳ್ಕೊಳ್ಳೋಣ. 7ನೆಯ ದೇವದೂತನು ತುತ್ತೂರಿಯನ್ನು ಊದಿದನು. ಆಗ ಪರಲೋಕದಲ್ಲಿ ಮಹಾ ಶಬ್ದಗಳುಂಟಾಗಿ, ಲೋಕದ ರಾಜ್ಯ ಅಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು. ಆಮೇಲೆ ಆತನು ಯುಗ ಯುಗಾಂತರಗಳಲ್ಲಿಯೂ ರಾಜ್ಯವನ್ನು ಆಳುವನು ಎಂದು ಹೇಳಿದವು ಅಂತ. ಪ್ರಿಯರಾದ ದೇವರ ಮಕ್ಕಳಿರ, 7ನೇ ದೇವದೂತನು ತುತ್ತೂರಿಯನ್ನು ಊದಿದಾಗ ಪರಲೋಕದಲ್ಲಿ ಮಹಾಶಬ್ದ ಉಂಟಾಗಿದೆ ಅಂತೆ. ಪರಲೋಕದಲ್ಲಿ ಮಹಾಶಬ್ದ ಉಂಟಾಗಿದೆ. ಆ ಶಬ್ದ ಏನಂತ ನೋಡುವಾಗ, ಲೋಕದ ರಾಜ್ಯ ಅಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು ಎಂದು ಮಹಾಶಬ್ದದಿಂದ ಪರಲೋಕದಲ್ಲಿ ಕೂಗಿದ್ದಾರಂತೆ. 7ನೇ ದೇವದೂತನು ತುತ್ತೂರಿಯನ್ನು ಊದಿದಾಗ ಇದು ಯಾವ ಸಂದರ್ಭಕ್ಕೆ ಸಂಬಂಧಪಟ್ಟದ್ದು? ಇದು ಯಾವ ಕಾಲಕ್ಕೆ ಯಾವ ಕಾಲಕ್ಕೆ ಸಂಬಂಧಪಟ್ಟದ್ದು? ಭವಿಷ್ಯತ್ತು ದಿನಗಳಲ್ಲಿ ನಡೆಯುವಂಥ ವಿಷಯಗಳ ಅಥವಾ ನಡೆದೋಗಿರುವಂಥ ವಿಷಯಗಳ ಎಂದು ವಾಕ್ಯದ ಮೂಲಕ ನಾವು ಈ ದಿನ ಪರಿಶೋಧನೆ ಮಾಡಬೇಕು. ಯಾಕೆಂದರೆ ಬೈಬಲ್ ಗ್ರಂಥ ಒಂದೇ. ಬೈಬಲ್ ಗ್ರಂಥವನ್ನು ಬರೆಸಿದವರು ಒಬ್ಬರೇ, ತಂದೆಯಾದ ದೇವರು. ಭಕ್ತರ ಮೂಲಕ ತಂದೆಯಾದ ದೇವರು ಬರೆಸಿರುವಂಥದ್ದು. ಪ್ರೇರೇಪಣೆ ಯಾರ್ದಂತ ನೋಡುವಾಗ ಪವಿತ್ರ ಆತ್ಮನದು. ತಂದೆಯಾದ ದೇವರು ಪವಿತ್ರಾತ್ಮನ ಮೂಲಕ ಭಕ್ತರು ಬರೆದಿರುವಂಥದ್ದು. ಈ ಮಾತುಗಳೆಲ್ಲವೂ ಕೂಡ ದೇವರು ಬರೆಸಿರುವಂಥದ್ದು. ದೇವರು ಒಬ್ಬರೇ, ಕರ್ತನು ಒಬ್ಬರೇ, ಪವಿತ್ರಾತ್ಮನು ಒಬ್ಬರೇ, ಬೈಬಲ್ ಗ್ರಂಥ ಕೂಡ ಒಂದೇ. ಆದರೆ ಕ್ರೈಸ್ತ ಸಮಾಜವೆಂದು ಕರೆಯಲ್ಪಡುತ್ತಿರುವಂಥ ನಮ್ಮ ಸಮಾಜದಲ್ಲಿ ಅನೇಕ ಗ್ರಂಥಗಳು ಬಂದಿವೆ, ಅನೇಕ ಬೋಧನೆಗಳು ಬಂದಿವೆ, ಅನೇಕ ಸಿದ್ಧಾಂತಗಳು ಬಂದಿವೆ, ಅನೇಕ ಉಪದೇಶಗಳು ನಮ್ಮ ಸಮಾಜದಲ್ಲಿ ನಡೀತಾ ಇದೆ. ಆದ್ದರಿಂದ ನಾವು ಓದುವಾಗ, ಧ್ಯಾನಿಸುವಾಗ, ಇಲ್ಲ ವಾಕ್ಯಗಳನ್ನು ಕೇಳುವಾಗ ಬಹಳ ಶ್ರದ್ಧೆಯಿಂದ ನಾವು ಇರಬೇಕಾಗುತ್ತೆ, ಎಚ್ಚರಿಕೆಯಿಂದ. ಯಾರಾದರೂ ಸೇವಕರು ಬೋಧನೆ ಹೇಳುವಾಗ ಅವರು ಏನು ಹೇಳ್ತಾ ಇದ್ದಾರೋ ಅದನ್ನು ಗಮನ ಕೊಟ್ಟು ಕೇಳಬೇಕು. ನಾವು ಓದುವಾಗ ಗಮನ ಕೊಟ್ಟು ಓದಬೇಕು. ಬರೆಯಲ್ಪಟ್ಟಂಥ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ದೇವರು ನಮ್ಮನ್ನು ಪ್ರೀತಿಸಿ ಈ ಗ್ರಂಥವನ್ನು ಬರೆಸಿ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರು ತಿಳಿದುಕೊಳ್ಳಿ ಅಂತ, ತಿಳಿದುಕೊಂಡು ನನ್ನನ್ನು ಹಿಂಬಾಲಿಸಲಿ ಅಂತ. ಆದರೆ ನಾವು ಏನು ಮಾಡ್ತಾ ಇದ್ದೀವಿ? ಯಾರ ಮೇಲೆ ಭಾರ ಹಾಕಿದ್ದೀವಿ? ಯಾರನ್ನು ನಂಬಿ ಕುಳಿತುಕೊಂಡಿದ್ದೀವಿ ಅಂತ ನೋಡುವಾಗ ಈ ಸಮಾಜದಲ್ಲಿ ಮನುಷ್ಯರನ್ನು ನಂಬಿಕೊಂಡು ಕುಳಿತುಕೊಂಡಿದ್ದೀವಿ. ಮನುಷ್ಯರನ್ನು ನಂಬಿಕೊಂಡು ಕುಳಿತುಕೊಳ್ಳುವಂಥದ್ದು ಅಲ್ಲ, ದೇವರನ್ನು ನಂಬಬೇಕು. ಯೇಸು ಕ್ರಿಸ್ತರನ್ನು ನಂಬಿ ಬೈಬಲ್ ಗ್ರಂಥವನ್ನು ಓದಿ ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಆಲೋಚನೆ ಮಾಡಿ ತಿಳ್ಕೊಳ್ಬೇಕು.
ಈ 15ನೇ ವಚನದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ 7ನೇ ದೇವದೂತನು ತುತ್ತೂರಿಯನ್ನು ಊದಿದಾಗ ಮಹಾಶಬ್ದ ಉಂಟಾಗಿದೆ. ಆ ಶಬ್ದ ಏನಂತ ನೋಡುವಾಗ ಲೋಕದ ರಾಜ್ಯ ಅಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು ಅಂತಿರುತ್ತೆ. ಅಂದರೆ ರಾಜ್ಯ ಅಧಿಕಾರವು ನಮ್ಮ ಕರ್ತನಿಗೆ ಆತನು ಅಭಿಷೇಕಿಸಿದವನಿಗೂ ಉಂಟಾಗಿದೆಯಂತೆ. ಏನು ರಾಜ್ಯವು, ಅಧಿಕಾರವು, ರಾಜ್ಯವು ನಮ್ಮ ಕರ್ತನಿಗೆ ಉಂಟಾಗಿದೆ ಅಂದಾಗ ತುಂಬ ಜನ ಏನಂತ್ಕೊಳ್ತಾರಂದರೆ ಭವಿಷ್ಯತ್ತು ದಿನಗಳಲ್ಲಿ ನಡೆಯುವಂಥ ಒಂದು ರಾಜ್ಯವನ್ನು ಕುರಿತು, ದೇವರ ರಾಜ್ಯವನ್ನು ಕುರಿತು ಇಲ್ಲಿ ಬರೆಯಲ್ಪಟ್ಟಿದೆ ಅಂತೇಳಿ ತುಂಬ ಜನ ಅಂದ್ಕೊಳ್ತಾರೆ. ಒಂದು ವೇಳೆ ಪ್ರಶ್ನೆ ಹಾಕಿದರೆ ಯಾವಾಗ ನಡೆಯುತ್ತೆ ಅಂತ ಕೇಳಿದರೆ ಕೆಲವು ವಚನಗಳನ್ನು ತೋರಿಸ್ತಾರೆ. ಪ್ರಕಟಣೆ ಗ್ರಂಥದಲ್ಲಿದ್ದಂಥ ವಚನವನ್ನು, ಅದೇ ಇಲ್ಲಿ ಬರೆಯಲ್ಪಟ್ಟಿದೆಯಲ್ವ, 15ನೇ ವಚನ ಇದೆ ನೋಡಿ, ಏನು ಬರೆಯಲ್ಪಟ್ಟಿದೆ? 7ನೆಯ ದೇವದೂತನು ತುತ್ತೂರಿಯನ್ನು ಊದಿದನು, ಆಗ ಪರಲೋಕದಲ್ಲಿ ಮಹಾಶಬ್ದಗಳುಂಟಾಗಿ. 7ನೆಯ ದೇವದೂತನು ಅಂದರೆ ಕೊನೆಯ ದೇವದೂತನು ತುತ್ತೂರಿಯನ್ನು ಊದಿದ್ದಾನೆ. ಆ ತುತ್ತೂರಿಯನ್ನು ಊದಿದಾಗ ದೇವರ ರಾಜ್ಯವು ಕ್ರಿಸ್ತನಿಗೆ ಕೊಡಲ್ಪಟ್ಟಿದೆ. ಲೋಕದ ರಾಜ್ಯವು ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟಿದೆ. ಲೋಕದ ರಾಜ್ಯವು ಯೇಸು ಕ್ರಿಸ್ತರಿಗೆ ಕೊಡಲ್ಪಟ್ಟಿದೆ ಅಂತ ತುಂಬ ಜನ ಹೇಳ್ಕೊಳ್ತಾರೆ. ಯಾವಾಗ? ಕಡೆ ತುತ್ತೂರಿಯನ್ನು ಊದಿದಾಗ ಅಂತ ಹೇಳ್ತಾರೆ. ಅದು ಕೂಡ ರಿಫರೆನ್ಸ್ ವಚನಗಳನ್ನು ತೋರಿಸ್ತಾರೆ. ಒಂದು ಸಾರಿ ಆ ವಚನವನ್ನು ಗಮನಿಸೋಣ ಪ್ರಿಯರಾದ ದೇವರ ಮಕ್ಕಳಿರ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 51ನೇ ವಚನ 52ನೇ ವಚನವನ್ನು ನೋಡೋಣ. 51, 52. ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆ ತುತ್ತೂರಿಯ ಧ್ವನಿವಾಗುವಾಗ ನಾವೆಲ್ಲರೂ ಒಂದೇ ಕ್ಷಣದಲ್ಲಿ ರೆಪ್ಪೆ ಬಡಿಯುವುದರಷ್ಟರೊಳಗಾಗಿ ಮಾರ್ಪಡುವೆವು. ಆದರೆ ಕಡೆ ತುತ್ತೂರಿಯ ಧ್ವನಿಯನ್ನು ಊದುವಾಗ ಅಂತ. ಇದು ಯಾವಾಗ ನಡೆಯುತ್ತೆ ಏನ್ರಿ? ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 51ನೇ ವಚನ 52ನೇ ವಚನದಲ್ಲಿ ಬರೆಯಲ್ಪಟ್ಟಂಥ ಒಂದು ಸಂಗತಿ ಇದೆ ನೋಡಿ. ಇದು ಯಾವಾಗ ನಡೆಯುತ್ತೆ ಬೈಬಲ್ ಪ್ರಕಾರ ನಾವು ಯೋಚನೆ ಮಾಡಬೇಕು. ಈ ವಚನವನ್ನು ಇನ್ನೂ ಕೆಲವು ವಚನಗಳನ್ನು ಹಿಡಿದುಕೊಂಡು ಕೆಲವರು ಬೋಧಕರು ಏನು ಹೇಳ್ತಾರೆ ಗೊತ್ತಾ? ಯೇಸು ಕ್ರಿಸ್ತರು ರಹಸ್ಯ ಆಗಮನ ಬರ್ತಾರೆ. ರಹಸ್ಯ ಆಗಮನ ಬಂದಾಗ ನೀತಿವಂತರು ಎತ್ತಲ್ಪಡ್ತಾರೆ, ಅನೀತಿವಂತರು ಬಿಡಲ್ಪಡ್ತಾರೆ. ಭೂಲೋಕ ಹಾಗೆ ಉಳ್ಕೊಳ್ಳುತ್ತೆ. ಆವಾಗ ಕ್ರಿಸ್ತನ ರಾಜ್ಯ ಪರಿಪಾಲನೆ ನಡೆಯುತ್ತೆ. ಅಂತ ಕೆಲವರು. ಇನ್ನು ಕೆಲವರು ಏನಪ್ಪ ಅಂತ ನೋಡುವಾಗ ಮತ್ತೊಂದು ರೀತಿಯಲ್ಲಿ ರಾಜ್ಯ ಪರಿಪಾಲನೆ ನಡೆಯುತ್ತೆ ಅಂತ ಹೇಳ್ತಾರೆ. ಕ್ರಿಸ್ತನ ರಾಜ್ಯ ಪರಿಪಾಲನೆ ಅದೇ ಕಡೆ ತುತ್ತೂರಿಯನ್ನು ಊದಿದಾಗ ಅವಾಗ ಪ್ರಾರಂಭವಾಗುತ್ತೆ. ದೇವರ 1000 ವರ್ಷ ಆಳ್ವಿಕೆ, ಯೇಸು ಕ್ರಿಸ್ತರ 1000 ವರ್ಷ ಆಳ್ವಿಕೆ, ಯೇಸು ಕ್ರಿಸ್ತರ ರಾಜ್ಯ ಪರಿಪಾಲನೆ ಅದು ಯಾವಾಗ ಅಂತ ನೋಡುವಾಗ ರಹಸ್ಯ ಆಗಮನ ಆದ ಮೇಲೆ ಕ್ರಿಸ್ತನ ರಾಜ್ಯ ಪರಿಪಾಲನೆ ನಡೆಯುತ್ತೆ ಅಂತ ಮತ್ತೆ ಕೆಲವರು, ಇಲ್ಲ 2ನೇ ಆಗಮನ ಆದ ಮೇಲೆ ಪರಲೋಕದಲ್ಲಿ ರಾಜ್ಯ ಪರಿಪಾಲನೆ ನಡೆಯುತ್ತೆ ಅಂತ ಮತ್ತೆ ಕೆಲವರು ಭೂಲೋಕದಲ್ಲಿ ರಾಜ್ಯ ಪರಿಪಾಲನೆ ನಡೆಯುತ್ತೆ,
ಅದು ಇವಾಗಲ್ಲ, ಭವಿಷ್ಯತ್ತು ದಿನಗಳಲ್ಲಿ ಅಂತ ತುಂಬ ಜನ ಅಂದ್ಕೊಳ್ತಾರೆ. ಇಂಥ ವಚನಗಳನ್ನು ತೋರಿಸಿ. ಇನ್ನೊಂದು ವಚನವನ್ನು ಕೂಡ ನೋಡೋಣ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ, ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನವನ್ನು ಕೂಡ ನೋಡೋಣ. 4ನೇ ಅಧ್ಯಾಯ 16ನೇ ವಚನ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನ. ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಯ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು, ಆಕಾಶದಿಂದ ಇಳಿದು ಬರುವನು. ಆಗ ಕ್ರೈಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು, ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಆತನ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಏನ್ರಿ, ಇಲ್ಲಿ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಯ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಅಂದರೆ ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬರ್ತಾರಲ್ಲ, ಬಂದಾಗ ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬಂದಾಗ ಅವಾಗ ರಾಜ್ಯ ಪರಿಪಾಲನೆ ದೇವರಿಗೆ, ಯೇಸು ಕ್ರಿಸ್ತರಿಗೆ ಒಪ್ಪಿಸಲ್ಪಡುತ್ತೆ ಅಂತೇಳಿ ಕೆಲವರು ಅಂದ್ಕೊಳ್ತಾರೆ. ಈ ವಚನವನ್ನು ತೋರಿಸಿ. ಯಾಕೆಂದರೆ ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ 15ನೇ ವಚನದಲ್ಲಿ ದೇವದೂತನು 7ನೇ ದೇವದೂತನು ತುತ್ತೂರಿಯನ್ನು ಊದಿದಾಗ ಅಂತಿದೆಯಲ್ಲೋ, 7ನೇ ದೇವದೂತನು ಊದಿದಾಗ ಅಂದಾಗ ಕಡೇ ದೇವದೂತನು ತುತ್ತೂರಿಯನ್ನು ಊದಿದಾಗ ಅಂತೇಳಿ ಇವರು ಹೀಗೆ ಅಂದುಕೊಳ್ತಾ ಇರ್ತಾರೆ. ಅದಕ್ಕೆ ಭವಿಷ್ಯತ್ತು ದಿನಗಳಲ್ಲಿ ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಕ್ರಿಸ್ತನ ರಾಜ್ಯ ಪರಿಪಾಲನೆ ಸ್ಥಾಪನೆಯಾಗುತ್ತೆ ಎಂದು ಇಂದಿಗೂ ಎದು ನೋಡ್ತಾ ಇದ್ದಾರೆ. ಈ ವಚನ ಇದೆ ನೋಡಿ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಂಥ ಸಂಗತಿಗಳು, ಆಮೇಲೆ ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಿಂದ 16ನೇ ವಚನದವರೆಗೆ ಬರೆಯಲ್ಪಟ್ಟ ಸಂಗತಿಗಳು, ಹಾಗೂ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟ ಸಂಗತಿಗಳು, ಕೆಲವು ಸಂಗತಿಗಳಿದೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಕೂಡ ಒಂದು ವಚನ ತೋರಿಸ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 30ನೇ ವಚನ. ನೋಡಿ ಪ್ರಿಯರೇ, ಪ್ರತಿಯೊಬ್ಬರು ಕೂಡ ಬೈಬಲ್ ಗ್ರಂಥವನ್ನು ಓಪನ್ ಮಾಡಿ ನಾನು ಹೇಳುವಂಥ ವಚನಗಳಲ್ಲಿ ಇದೆಯೋ ಇಲ್ವೋ ಪರಿಶೋಧನೆ ಮಾಡಿ, ಸಮಾಜದಲ್ಲಿ ಕೆಲವರು ಬೋಧಕರು ಯಾವ ರೀತಿ ಬೋಧನೆ ಮಾಡಿದ್ದಾರೆ ಅದನ್ನು ಕೂಡ ಯೋಚನೆ ಮಾಡಿ, ಬೈಬಲ್ ಗ್ರಂಥದಲ್ಲಿ ಹಾಗೆ ಇದೆಯಾ, ಹಾಗೆ ಬರೆಯಲ್ಪಟ್ಟಿದೆಯಾ,